ನಾವು ಇವತ್ತು ಜಗನ್ಮೋಹನ ಪ್ಯಾಲೇಸ್ ಮುಂದೆ ಇದ್ದೀವಿ. ಜಗನ್ಮೋಹನ ಪ್ಯಾಲೇಸ್ ಇತಿಹಾಸ ಗೊತ್ತಾ ನಿಮಗೆ? ಹಳೆ ಅರಮನೆ ಏನಿದೆ ಇವಾಗ ವಾಸ ಇರೋದು, ರಾಜರು ವಾಸ ಇರೋ ಅರಮನೆ ಮೊದಲು ಮರದಲ್ಲಿ ಮಾಡಿದ್ದು. ಆ ಮರದಲ್ಲಿ ಮಾಡಿದ್ದ ಅರಮನೆಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಾಗ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡೋ ತನಕ ಪರ್ಮನೆಂಟ್ ಆಗಿ ಅಲ್ಲಿ ಇರಬೇಕು. ಇದು ಟೆಂಪ್ರವರಿಗೆ ಕಟ್ಕೊಂಡಿರ್ತಕ್ಕಂಥ ಅರಮನೆ ಇದು. ಸೊ ಆ ಅರಮನೆ ಪೂರ್ತಿ ಆದ್ಮೇಲೆ ಅವರು ಇಲ್ಲಿಂದ ಅಲ್ಲಿಗೆ ಹೋದ್ರು. ಇದನ್ನ ಇವಾಗ ನಮ್ಮ ಗೌರ್ಮೆಂಟ್ ಏನ್ ಮಾಡಿದೆ, ಆರ್ಟ್ ಗ್ಯಾಲರಿ ಅಂತ ಮಾಡಿದೆ. ಇಲ್ಲಿ ರವಿವರ್ಮನ ಚಿತ್ರಗಳನ್ನೆಲ್ಲ ತುಂಬಾನೇ ಚೆನ್ನಾಗಿ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಜಗನ್ಮೋಹನ ಪ್ಯಾಲೇಸ್ ಈಗ ಒಂದು ಮ್ಯೂಸಿಯಂ. ಹಿಂದಿನ ರಾಜರು ಅವ್ರು ಬಳಸ್ತಕ್ಕಂಥ ಆಯುಧಗಳು ಮತ್ತು ಬೇರೆ ವಸ್ತುಗಳನ್ನೆಲ್ಲ ಇಲ್ಲಿ ಎಕ್ಸಿಬಿಟ್ಸ್ ಆಗಿ ಇಟ್ಟಿದ್ದಾರೆ. ನೀವು ಯಾವಾಗ ಬಂದರೂ ಮೈಸೂರಲ್ಲಿ ಆ ಎಕ್ಸಿಬಿಷನ್ನ ನೋಡ್ಬೋದು. ದಸರಾ ಹಬ್ಬ ಟೈಮಲ್ಲಿ ವಿಶೇಷ, ಯಾಕೆಂದರೆ ಭಾಳಷ್ಟು ಬಾಗಿಲುಗಳನ್ನ ಮುಚ್ಚಿರ್ತಾರೆ ಜನರಲ್ ಆಗಿ. ಅದನ್ನೆಲ್ಲ ಓಪನ್ ಮಾಡಿ ಎಲ್ಲ ಪ್ರತಿಯೊಂದು ವಸ್ತುವನ್ನು ನೋಡೋದಕ್ಕೆ ನಿಮ್ಗೆ ಅವಕಾಶ ಆಗುತ್ತೆ. ಅದು ಜಗನ್ಮೋಹನ ಪ್ಯಾಲೇಸ್ನ ವಿಶೇಷ. ಅಷ್ಟೇ ಅಲ್ಲ, ಇಲ್ಲೊಂದು ಸಣ್ಣದೊಂದು ಆಡಿಟೋರಿಯಂ ಇದೆ. ರೆಗ್ಯುಲರ್ ಆಗಿ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಓಕೆ, ಈಗ ನಾನು ಮಾಡಿದ್ದು ಸ್ವಲ್ಪ ತಣ್ಣಗಾಗಿದೆ ಅನ್ಸುತ್ತೆ, ಕೊಡ್ತೀನಿ, ಟೇಸ್ಟ್ ಮಾಡ್ತೀರಾ? ಖಂಡಿತ ಸರ್, ನಾನು ಕಾಯ್ತಾ ಇದ್ದೀನಿ. ಓಕೆ, ಇದಕ್ಕೇನು ಮಾಡಬೇಕು ಅಂದರೆ, ನಾವು ಹಣ್ಣಿನ ಉಂಡೆ ಮಾಡ್ಕೊಂಡಿದ್ದೀವಲ್ಲ, ಆ ಉಂಡೆ ಹಾಕಿ ಅದರ ಮೇಲೆ ಕಸ್ಟರ್ಡ್ ಹಾಕಬೇಕು. ಕಸ್ಟರ್ಡ್ ಬೇಡ ಅಂದರೆ ಮಿಲ್ಕ್ ಮೇಡೋ ಅಥವಾ ಇದು ಕಂಡೆನ್ಸ್ಡ್ ಮಿಲ್ಕ್ ಇರುತ್ತಲ್ಲ ಅದನ್ನು ಹಾಕೋಬೋದು. ಈಗ ಕಟ್ ಮಾಡಿ ಟೇಸ್ಟ್ ಮಾಡಿ ಧೈರ್ಯವಾಗಿ ಮಾಡಬಹುದು. ತಿಂದು ನೋಡಿ ಹೇಗಿರುತ್ತೆ ಹೇಳಿ. ಸಿಂಪಲ್ಲಾಗಿ ಮಾಡ್ತಕ್ಕಂಥ ಸ್ವೀಟ್ ಇದು. ಹೇಳಕ್ಕೆ ಮಾತೇ ಹೊಡ್ತಾ ಇಲ್ಲ ಸರ್, ನಿಜವಲ್ಲೂ ಅಷ್ಟು ಚೆನ್ನಾಗಿದೆ. ಸಿಂಪಲ್ ಆಗಿ ಮಾಡೋದು, ಸಿಂಪಲ್ ಆಗಿದೆ, ಸಿಹಿ ಕರೆಕ್ಟ್ ಆಗಿದೆ. ಆ ಹಣ್ಣುಗಳು ಎಲ್ಲ ಒಂದೊಂದೇ ನಿಮ್ಮ ಇದರಲ್ಲಿ ಹೇಳೋದು ಅಂದ್ರೆ ತುಂಬಾನೇ ಬಾಯಿಗೆ ಸಿಗುತ್ತೆ. ಒಂದ್ಸತಿ ದಾಳಂಬಿ ಸಿಗುತ್ತೆ, ಅದು ಕಚ್ಚಿದ ತಕ್ಷಣ ರಸ ಆಹಾ ಅನ್ಸುತ್ತೆ. ರಿಯಲಿ ಬೊಂಬಾಟಾಗಿದೆ ಸರ್. ಬೊಂಬಾಟಾಗಿದೆಯಾ? ಓಕೆ, ನಾನು ಒಂದು ಟೇಸ್ಟ್ ಮಾಡ್ತೀನಿ, ನೋಡೋಣ ಹೇಗಿದೆ ಅಂತ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲ ನೀವು ಕೇಳ್ತಾ ಇದ್ದೆ ಏನಾದ್ರು ಮಕ್ಕಳಿಗೆ ಅಂತ. ನನ್ನ ಮಗಳು ಹೇಳಿ ಕಳಿಸಿಯಾಳೆ, ಅಮ್ಮ ನೀ ಏನ್ ತಿಂತೀಯ ನಂಗೂ ಒಂಚೂರು ತಗೊಂಬಾ ಅಂತ. ಅದನ್ನ ಆಮೇಲೆ ಹೇಳುವ. ಸರ್, ಈ ಸಲ ದಸರಾ ನಿಜಕ್ಕೂ ಇನ್ನೂ ಒಂಥರ ವಿಶೇಷವಾಗಿ ನಾವು ಆಚರಿಸ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ನೀವು ಮೈಸೂರಿಗೆ ಬಂದಿದ್ದೀರಾ, ನಿಮ್ಮ ಟೀಮ್ ಪೂರ್ತಿ ಬೊಂಬಾಟ್ ಭೋಜನ ಟೀಮ್ ಪೂರ್ತಿ ನಮ್ಮ ಮೈಸೂರಿಗೆ ಬಂದಿದೆ. ಸೊ ಮೈಸೂರಿನ ಜನ ಕೂಡ ದಸರಾ ಜೊತೆಗೆ ಸ್ಪೆಷಲ್ ಆಗಿ ಈ ಡಿಶಸ್ ನ ಮಾಡಿ 10 ದಿನನೂ ಎಂಜಾಯ್ ಮಾಡಬಹುದು. ಹೌದು, 10 ದಿನ ಪ್ರತಿ ದಿವಸನೂ ಒಂದು ಸ್ವೀಟ್ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ದಸರಾ ನಮ್ಮಲ್ಲಿ ಬೊಂಬೆ ಬಾಗ್ನ ಕೊಡ್ತೀವಲ್ಲ, ಅವಾಗ ನಿಮ್ಮಲ್ಲಿ ಏನಾರು ಐಟಮ್ ಮಾಡಿದ್ರೆ ಪುಟ್ಟದಾಗಿ ಮಾಡಿ ಮಕ್ಕಳಿಗೆ ಸಂಜೆ ಬೊಂಬೆ ಆರತಿಗೆ ಬರ್ತಾರೆ ಮಕ್ಕಳು, ಅವಾಗ ಕೊಡಬಹುದು. ಖಂಡಿತ ಇಷ್ಟಪಡ್ತಾರೆ. ಅದ್ಭುತ, ಸೂಪರ್ ಆಗಿದೆ. ಬಾಯಿ ತುಂಬ ಏಲಕ್ಕಿ ಘಮ ಹಡ್ಕೊಳತ್ತೆ. ಈ ಕಸ್ಟರ್ಡು ತುಂಬ ಚೆನ್ನಾಗಿದೆ. ವೆನಿಲ್ಲಾ ಫ್ಲೇವರ್ ಮಾಡಿದ್ದೀನಿ. ಹಣ್ಣುಗಳೆಲ್ಲ ಒಳ್ಳೆ ಸ್ವಾದ ಕೊಡುತ್ತೆ. ಸೂಪರ್, ಎಷ್ಟು ಚೆನ್ನಾಗಿದೆ ಅಂದರೆ ಬಾಯಿನ ಒಂದು ಹನಿಗಮನ ಬರುತ್ತೆ. ಕೇಳಿ. ಮಗಳಿದ್ದಾಳೆ ಆರ್ತಿಗೆ, ಮಗನಿದ್ದಾನೆ ಕೀರ್ತಿಗೆ. ಮಗಳಿದ್ದಾಳೆ ಆರ್ತಿಗೆ, ಮಗನಿದ್ದಾನೆ ಕೀರ್ತಿಗೆ. ಇನ್ನು ನಾನು ಯಾಕೆ ಎನ್ನಬೇಡ ಪ್ರಿಯೆ, ಇನ್ನು ನಾನು ಯಾಕೆ ಎನ್ನಬೇಡ ಪ್ರಿಯೆ, ನೀನೇ ಬೇಕು ನನ್ನ ಸ್ಫೂರ್ತಿಗೆ. ನಂದಿನಿ ಅವರೇ, ಬಹಳ ಖುಷಿ ಆಯ್ತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನನಗೂ ತುಂಬಾ ಖುಷಿ ಆಯ್ತು. ನಿಮ್ಮ ಹಂಪಲ ತಿಂದು ನಿಜವಾಗ್ಲೂ ಮನಸ್ಸು ತುಂಬಾ ಖುಷಿ ಆಯ್ತು ಸರ್. ಚೆನ್ನಾಗಿತ್ತಾ? ಖಂಡಿತ ಚೆನ್ನಾಗಿತ್ತು. ಆ್ಯಕ್ಚುಲಿ ಫ್ರಿಜ್ಜಲ್ಲಿ ಇಟ್ಟು ಮಾಡಿದರೆ ಇನ್ನೂ ಚೆನ್ನಾಗಿರೋದು. ಅದು ನೀವು ಮನೇನ ಪ್ರಯೋಗ ಮಾಡಿದ್ರೆ ದಯವಿಟ್ಟು ಅದನ್ನು ಫ್ರಿಜ್ಜಲ್ಲಿ ಒಂದು 2 ಗಂಟೆ ಇಡಿ. ಫಸ್ಟು ಉಂಡೆ ಮಾಡ್ತಿಲ್ಲ ಅದನ್ನು ಫ್ರಿಜ್ಜಲ್ಲಿ ಇಡಬೇಕು, ಮತ್ತು ಈ ಕಸ್ಟರ್ಡ್ನು ಫ್ರಿಜ್ಜಲ್ಲಿ ಇಡಬೇಕು. ಆಮೇಲೆ ಅದನ್ನು ಬಳಸಬೇಕು, ತೆಗೆದುಬಿಟ್ಟು ಹಾಕಬೇಕು. ಆವಾಗ ಅದು ಚೆನ್ನಾಗಿ ಗಟ್ಟಿಗಿರುತ್ತೆ, ತಿನ್ನೋಕ್ಕೆ ಇನ್ನೂ ರುಚಿ ಇರುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ದಸರಾ ಬಗ್ಗೆ ನೀವು ಸಾಕಷ್ಟು ಮಾತಾಡಿದ್ರಿ, ನಮ್ಮ ವೀಕ್ಷಕರಿಗೆಲ್ಲ ದಸರಾ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ತಂಡದ ಪರವಾಗಿ ನಿಮಗೆ ಬೊಂಬಾಟ್ ಭೋಜನದ ಒಂದು ಪುಸ್ತಕ, ನನಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಮತ್ತು ಸುವರ್ಣ ಚಾನಲ್ಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದಿದೆ. ಆದರೆ ಮುಗಿಸೋದಕ್ಕಿಂತ ಮುಂಚೆ ತಗೊಳ್ಳೋಣ ಒಂದು ಪುಟ್ಟ ಫ್ಲ್ಯಾಶ್ ಬ್ಯಾಕ್. ಹಂಪಲ ಬೇಕಾಗುವ ಪದಾರ್ಥಗಳು: ಸಣ್ಣಗೆ ಹೆಚ್ಚಿದ ಸೀಬೆಕಾಯಿ 1 ಕಪ್, ಸೇಬು 1 ಕಪ್, ಮರಸೇಬು 1 ಕಪ್, ಅನಾನಸ್ 1 ಕಪ್,
ಮೂಸಂಬಿ 1 ಕಪ್, ಸಪೋಟ 1 ಕಪ್, ದಾಳಿಂಬೆ ಕಾಳು 1 ಕಪ್, ಸಕ್ಕರೆ ಪುಡಿ 4 ಟೇಬಲ್ ಚಮಚ, ಸಕ್ಕರೆ 1 ಕಪ್, ಹಾಲು 1 ಲೀಟರ್, ಅಂಚು ತೆಗೆದ ಬ್ರೆಡ್ ಸ್ಲೈಸ್ 6, ಏಲಕ್ಕಿ ಪುಡಿ 2 ಚಮಚ, ಕಸ್ಟರ್ಡ್ ಪೌಡರ್ 3 ಟೇಬಲ್ ಚಮಚ. ಮಾಡುವ ವಿಧಾನ: ಬೌಲ್ಗೆ ಕಸ್ಟರ್ಡ್ ಪೌಡರ್, ಹಾಲು ಹಾಕಿ ಗಂಟಿಲ್ಲದಂತೆ ಕಲಸಿಡಿ. ಮತ್ತೆ ಬೌಲ್ಗೆ ಸಪೋಟ, ದಾಳಿಂಬೆ, ಸೀಬೆಕಾಯಿ, ಸೇಬು, ಮರಸೇಬು, ಅನಾನಸ್, ಮೂಸಂಬಿ, ಸಕ್ಕರೆ ಪುಡಿ, ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿಡಿ. ಕುದಿಯುತ್ತಿರುವ ಹಾಲಿಗೆ ಕಸ್ಟರ್ಡ್ ಮಿಶ್ರಣ, ಸಕ್ಕರೆ ಹಾಕಿ. ಸಕ್ಕರೆ ಕರಗಿ ಸ್ವಲ್ಪ ಗಟ್ಟಿಯಾಗುವವರೆಗೂ ಸಣ್ಣ ಉರಿಯಲ್ಲಿ ಕದಕಿ. ತಟ್ಟೆಗೆ ಸಕ್ಕರೆ ಬೆರೆಸಿದ ಹಾಲು ಹಾಕಿ ಅದರಲ್ಲಿ ಬ್ರೆಡ್ ಅನ್ನು ಅದ್ದಿ ಅದರಲ್ಲಿ ತಯಾರಾದ ಹಣ್ಣಿನ ಮಿಶ್ರಣ ತುಂಬಿ ಉಂಡೆ ಮಾಡಿ ಅದರ ಮೇಲೆ ತಯಾರಾದ ಕಸ್ಟರ್ಡ್ ಮಿಶ್ರಣ ಹಾಕಿದರೆ ಹಂಪಲ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಟೀಕೆಗಳನ್ನ, ಸಲಹೆಗಳನ್ನ ನಮಗೆ ಬರ್ತಿಳಿಸಿ. ನಮ್ಮ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ಪತ್ರ ಬರೆಯೋಕ್ಕೆ ಬೇಜಾರಾದರೆ ಇಮೇಲ್ ಕೂಡ ಮಾಡ್ಬೋದು. ನಮ್ಮ ಇಮೇಲ್ ಅಡ್ರೆಸ್ ಈ ರೀತಿ ಇದೆ, ದಯವಿಟ್ಟು ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ನಮ್ಮ ವೆಬ್ಸೈಟ್ ಲಾಂಚ್ ಆಗಿದೆ, www.bombaatbhojana.com, BOMBATTBHOJANA bombaatbhojana.com. ಇಲ್ಲಿಗೆ ಹೋದರೆ ನೀವು ನಮ್ಮ ರೆಸಿಪೀಸ್ನ ಓದ್ಬೋದು. ಹೊಸ ರೆಸಿಪೀಸ್ಗಳು ಹಾಕಿದ್ದೀವಿ, ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿದೆ, ಮತ್ತು ವೀಡಿಯೋಸ್ ನೋಡ್ಬೋದು. ಹೊಸ ವೀಡಿಯೋಗಳು ಹಾಕಿದ್ದೀವಿ. ಮತ್ತು ಅಷ್ಟೇ ಅಲ್ಲ, ನಮ್ಮ ಬೊಂಬಾಟ್ ಭೋಜನ ಪುಸ್ತಕ ಎಲ್ಲೆಲ್ಲಿ ಲಭ್ಯವಾಗುತ್ತೆ ಅನ್ನೋ ಮಾಹಿತಿ ಕೂಡ ಅಲ್ಲಿ ನಿಮಗೆ ಸಿಗುತ್ತೆ. ಇಷ್ಟರಲ್ಲೇ ಬೊಂಬಾಟ್ ಭೋಜನ ಭಾಗ 2 ಕೂಡ ಬಿಡುಗಡೆ ಮಾಡ್ತಾ ಇರ್ತೀವಿ, ಎದುರು ನೋಡ್ತಾ ಇರಿ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಸರಾ ಹಬ್ಬಕ್ಕೋಸ್ಕರ ಸ್ಪೆಷಲ್ ಆಗಿ ನಾವು 10 ದಿನಗಳ ಕಾಲ ಮೈಸೂರಲ್ಲೇ ಕೈ ರುಚಿ ಮಾಡ್ತಾಯಿದ್ದೀನಿ, ಬೊಂಬಾಟ್ ಭೋಜನ ಮಾಡ್ತಾಯಿದ್ದೀವಿ. 10 ವೆರೈಟಿ ಸ್ವೀಟ್ಗಳನ್ನ ಮಾಡಬೇಕು ಅಂತ ನನ್ನ ಆಸೆ. ಒಂದು ದಿನ ತಪ್ಪದಿರ ದಯವಿಟ್ಟು ನೋಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳನ್ನ ಬರೆಯೋದನ್ನು ಮರಿಬೇಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಮೈಸೂರು ದಸರಾಲೇ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.